ವೀಕ್ಷಕರೇ, ಕಳೆದ ಸಲ ನಟ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗಿ ಎರಡನೇ ಸಲ ಅರೆಸ್ಟ್ ಆಗಿದ್ದಾಗ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವತ್ತಿನ ಕರ್ನಾಟಕದ ಡಿಸಿಎಂ ಆಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ನಟ ದರ್ಶನ್ ಅವರಿಗೆ ಆಗ್ತಿದ್ದಂತಹ ಅನ್ಯಾಯ ಮತ್ತು ಮಾಧ್ಯಮಗಳ ಧೋರಣೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಬಳಿ ಮಾಹಿತಿಯನ್ನು ಹಂಚಿಕೊಂಡು ಡಿಸಿಎಂ ಬಳಿ ಮನವಿಯನ್ನು ಕೂಡ ಮಾಡಿದ್ದರು. ಆದ್ರೆ ವೀಕ್ಷಕರೇ, ಅವತ್ತು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಸಿಎಂ ಆಗಿರದ ಕಾರಣ ಮತ್ತು ಗೃಹ ಇಲಾಖೆ ಪರಮೇಶ್ವರ್ ಅವರ ಕೈಯಲ್ಲಿದ್ದ ಕಾರಣ ಡಿ.ಕೆ. ಶಿವಕುಮಾರ್ ಅವರು ವಿಜಯಲಕ್ಷ್ಮಿ ದರ್ಶನ್ ಅವರು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡರೂ ಏನನ್ನು ಸಹ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ವೀಕ್ಷಕರೇ, ಇದೀಗ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗ್ತಿದ್ದು ಅವತ್ತು ಸಹಾಯ ಮಾಡೋಕೆ ಆಗದಿದ್ದರೂ ಈಗ ಡಿ.ಕೆ. ಶಿವಕುಮಾರ್ ಅವರು ಖಂಡಿತವಾಗಿಯೂ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಸಹಾಯವನ್ನ ಮಾಡಬಹುದು ಅಂತ ಹೇಳಲಾಗ್ತಿದೆ. ನಿಜಕ್ಕೂ ಪೊಲೀಸರಿಂದ ಅನ್ಯಾಯ ಆಗ್ತಿದೆಯಾ ಮತ್ತು ಮಾಧ್ಯಮಗಳು ನಟ ದರ್ಶನ್ ಅವರ ಬಗ್ಗೆ ಇಲ್ಲ ಸಲ್ಲದ ಮಾಹಿತಿಯನ್ನು ಕೂಡ ಪ್ರಸಾರ ಮಾಡ್ತಿದ್ದದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕಡಿವಾಣ ಕೂಡ ಹಾಕಬಹುದು ಅಂತ ಹೇಳಲಾಗ್ತಿದೆ. ಮತ್ತು ನಟ ದರ್ಶನ್ ಅವರ ಕೇಸ್ನ ವಿಚಾರಣೆ ಮತ್ತಷ್ಟು ಶೀಘ್ರಗೊಳಿಸುವಂತೆ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾದ ಆದೇಶವನ್ನು ಕೊಟ್ಟು ದರ್ಶನ್ ಅಭಿಮಾನಿಗಳಿಗೆ ಈ ರೀತಿ ಸಹಾಯವನ್ನ ಮಾಡಬಹುದು ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ಯಾರೆಲ್ಲ ನಟ ದರ್ಶನ್ ಅವರು ಆದಷ್ಟು ಬೇಗ ಈ ಒಂದು ಕೇಸ್ನಿಂದ ನಿರಪರಾಧಿ ಅಂತ ಸಾಬೀತಾಗಿ ಹೊರಬರಲಿ ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.